ಸರ್ ಫೈಟ್ ಸೀನ್ ಅಂತ ಬಂದಾಗ ನನಗೆ ಟ್ರೈಲರ್ ನೋಡಿದಾಗ ಸುಮಾರು ಕಡೆ ಅದು ನೆಕ್ಸ್ಟ್ ಲೆವೆಲ್ ಇದೆ ಸರ್. ಒಂದು ಮಾತ್ರ ಕಾರಲ್ಲಿ ಬರ್ತಾ ಇರುತ್ತೆ, ಹಂಗೆ ನೀವು ಓಡ್ ಬಂದು ಫುಲ್ ಜಂಪ್ ಮಾಡ್ತೀರಾ. ಅದು ಯಾವ ತರ ಮಾಡೋದು ನನಗಂತೂ ಗೊತ್ತಿಲ್ಲ. ಅದು ಎಕ್ಸ್ಪ್ಲೇನ್ ಮಾಡ್ಬೇಕು ಸರ್ ನೀವು. ಸೀರಿಯಸ್ಲಿ ಐ ಆಮ್ ಎಕ್ಸೈಟೆಡ್. ಆ ಸೀನ್ ಸ್ಪೆಸಿಫಿಕ್ ಆಗಿ ಸಂತೋಷ್ ಸರ್ ನಾವು ಸ್ಕ್ರಿಪ್ಟ್ ಮಾಡಿದಾಗಲೇ ಹೇಳಿದ್ರು, ಈ ತರ ಒಂದು ಕಾರ್ ಗ್ಲಾಸ್ ಬ್ರೇಕಿಂಗ್ ಸೀನ್ ಒಂದು ಫೈಟ್ ನಾನು ಇಟ್ಟೇ ಇಡ್ತೀನಿ ಅಂತ. ಯಾಕಂದ್ರೆ ನಮ್ ದೊಡ್ಡಪ್ಪ ಅದನ್ನ ಮಾಡಿದ್ರು, ನಮ್ ಚಿಕ್ಕಪ್ಪನೂ ಮಾಡಿದ್ರು. ಸೊ ನನಗೂ ಮಾಡ್ಬೇಕಂತ ಇತ್ತು. ಅದ್ ಹೆಂಗೋ ಅವ್ರ ಬಾಯಿಂದಾನೆ ಬಂತು, ಇಲ್ಲ ನಾನು ಫಸ್ಟ್ ಸಿನಿಮಾಲೆ ಇದು ಮಾಡಿಸ್ತೀನಿ ಅಂತ. ನನ್ಗಂತೂ ಸಖತ್ ಖುಷಿ ಅದನ್ನ ಮಾಡ್ಬೇಕು ಅಂತ. ನನಗೆ ಗುರುನಲ್ಲಿ ತುಂಬಾ ಇಷ್ಟ ಆಗಿದೆ ಏನ್ ಗೊತ್ತಾ, ಈ ಟ್ಯಾಗ್ಸ್ ಗಳೆಲ್ಲ ತೆಗೆದುಬಿಟ್ಟು ಒಂದು ನಾನೊಬ್ಬ ಹೊಸಬ ಸಿನಿಮಾ ಮಾಡ್ಬೇಕು ಅಂತ ಬಂದಿದ್ದ ಕಮಿಟ್ಮೆಂಟ್ ಇದೆಯಲ್ಲ, ಆಮೇಲೆ ಆ ರಿಸ್ಕ್ ಫ್ಯಾಕ್ಟರ್ ತಗೊಳ್ಳೋದಿದೆಯಲ್ಲ, ಆಮೇಲೆ ಆ ಕಾನ್ಫಿಡೆಂಟ್ ಆಗಿ ಮಾಡೋದಿದೆಯಲ್ಲ, ಫೈಟ್ ಅಲ್ಲಿ ಐ ಥಿಂಕ್ ಹಿಲ್ ಬಿ ದ ಬೆಸ್ಟ್. ರಿಫ್ಲೆಕ್ಸ್ ಹಂಗಿದೆ, ಫಾಸ್ಟ್ನೆಸ್ ಇರುತ್ತೆ ಗೊತ್ತಾ ನಿಮಗೆ, ತುಂಬಾ ಮಜಾ ಆಯ್ತು ನೋಡೋದು. ಗುರುಗ್ ಸಖತ್ತಾಗಿದೆ ಅದು, ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಐ ವಿಶ್ ದಿಸ್ ಮ್ಯಾನ್ ಶುಡ್ ಗೋ ಪ್ಲೇಸಸ್. ಅದು ನನ್ನ ಮನ್ಸಾರೆ ನಾನು ಹೇಳಿದ್ದೀನಿ ಗುರು, ನಿಮ್ ಮೂಲಕನೂ ಹೇಳ್ತಾ ಇದ್ದೀನಿ ಸರ್. ಇನ್ನು ಸಿನಿಮಾ ನಾಳೆ ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಲ್ಲರ ರೀತಿ ಕೂಡ ನಾವು ಜನ ಫ್ಯಾನ್ಸ್ ಅಲ್ಲದೆ ಇರೋ ಎಲ್ಲರೂ ಕಾಯ್ತಾ ಇದ್ದಾರೆ. ಏನೋ ಒಂದಿದೆ ಸಿನಿಮಾದಲ್ಲಿ, ಏನೋ ಒಂದಾಗುತ್ತೆ, ಇಂಡಸ್ಟ್ರಿ ಒಂದು ದೊಡ್ಡ ಅಲೆ ಸೃಷ್ಟಿ ಆಗುತ್ತೆ ಅಂತೇಳಿ. ನಿಮ್ಮ ಪ್ರೇಕ್ಷಕರನ್ನ ನೀವೇ ಥಿಯೇಟರ್ ಕರಿಬೋದು ಸರ್ TV5 ಮೂಲಕ. ಸೊ ಎಲ್ಲ TV5 ವೀಕ್ಷಕರಿಗೂ ನಮಸ್ಕಾರ. ನಾಳೆ ನಮ್ಮ ಚಿತ್ರ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ನಿಮ್ಮ ಊರುಗಳಲ್ಲಿ, ನಿಮಗೆ ಹತ್ರ ಇರೋ ಚಿತ್ರಮಂದಿರಗಳಲ್ಲಿ ನಿಮ್ಮ ಕುಟುಂಬದ ಜೊತೆ, ನಿಮ್ಮ ಸ್ನೇಹಿತರ ಜೊತೆ ಈ ಸಿನಿಮಾನ ಬಂದು ನೋಡಿ. ನೀವೆಲ್ಲರೂ ಖುಷಿ ಪಡ್ತೀರಾ. ನಿಮ್ಗೆ ಯಾರಿಗೂ ಈ ಸಿನಿಮಾ ನಿರಾಶೆ ಮಾಡಲ್ಲ. ಬಂದು ನಮ್ಮನ್ನೆಲ್ಲ ಹರಿಸಿ ಯುವ ಚಿತ್ರವನ್ನ ಕೈ ಹಿಡಿದು ನಡೆಸಿ. ಯುವ ಸರ್, ಈಗ ನಿಮ್ಮ ಟರ್ನು. ಯಾಕಂದ್ರೆ ಚಿತ್ರರಂಗದಲ್ಲಿ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀರಾ. ನಿಮ್ಮ ಏನೋ ಈ ಒಂದು ಪರಂಪರೆಯ ಪ್ರೇಕ್ಷಕರನ್ನ, ನಿಮಗೆ ಅಂತ ಉಟ್ಕೊಂಡಿರೋ ಒಂದಷ್ಟು ಫ್ಯಾನ್ಸ್ನ ಈಗಾಗಲೇ ಒಳಗಡೆ ಸ್ಟಾರ್ಟ್ ಆಗಿಬಿಟ್ಟಿದೆ ಫ್ಯಾನ್ಸ್ ಪೇಜ್ಗಳು. ಸೊ ಅವ್ರನ್ನ ಮತ್ತೆ ಕಿರಿ ಯಾರಿದಾರೋ TV5 ಮೂಲಕ ನೀವು ನಿಮ್ಮ ಪ್ರೇಕ್ಷಕರನ್ನು ಥಿಯೇಟ್ರಿಗೆ ಕರೆಯುವಂಥ ಒಂದೆರಡು ಮಾತುಗಳು. ನನ್ನ ಮೊದಲನೇ ಸಿನಿಮಾ ಯುವ ಚಿತ್ರ ನಾಳೆ ರಿಲೀಸ್ ಆಗ್ತಿದೆ 21ನೇ ತಾರೀಕು. ಇಡೀ ತಂಡ ತುಂಬ ಪ್ರೀತಿಯಿಂದ ಎಲ್ಲ ಕನ್ನಡಿಗರು ಸೇರಿಕೊಂಡು ಮಾಡಿರುವಂಥ ಸಿನಿಮಾ ಇದು. ಆ್ಯಂಡ್ ಈ ಸಿನಿಮಾಲಿ ಎಲ್ಲರಿಗೂ, ಅಂದರೆ ಎಲ್ಲ ಏಜ್ ಗ್ರೂಪಲ್ಲಿ ಇರೋರ್ಗು ಇಷ್ಟ ಆಗುವಂಥ ಸುಮಾರು ವಿಷಯಗಳಿದೆ. ನಿಮ್ಗೆಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ.